ಹಾಯ್ ನಮಸ್ತೆ. ಇವತ್ತು ತಮ್ಲೈನ್ ನೋಡಿರೋ ಥರ ಪುಳಿಯೋಗರೆ ಗೊಜ್ಜು. ಪುಳಿಯೋಗರೆ ಗೊಜ್ಜಲ್ಲಿ ಏನು ವಿಶೇಷ ಅಂತ ಹೇಳ್ತೀರಾ? ಹೌದು ಇದೆ. ಇದು 3 ತಿಂಗಳು ಹೊರಗಡೆ ಇಟ್ರೂ ಏನೂ ಹಾಳಾಗಲ್ಲ. ಇದಕ್ಕೆ ಒಗ್ಗರಣೆ ಗಿಣ್ಣೆ ಎಲ್ಲ ಹಾಕಿರ್ತೀವಿ. ಜಸ್ಟ್ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ಇನ್ಸ್ಟೆಂಟಾಗಿ ತಿನ್ನೋದು, ಅದೇ ವಿಶೇಷ. ಈ ಗೊಜ್ಜಿಗೆ ಸ್ವಲ್ಪ ಬೆಲ್ಲನೂ ಉಪ್ಪು ಹಾಕಿ ಕರಗಿಸಿಟ್ಟಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಧನಿಯಾ ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು. ಧನಿಯಾಗೆ ಅರ್ಧ ಭಾಗದಷ್ಟು ಜೀರಿಗೆ ಇರಬೇಕು, ಮತ್ತು ಎಳ್ಳಿರಬೇಕು. ಎಳ್ಳು ಸ್ವಲ್ಪ ಇರಬೇಕು, ಮತ್ತು ಮೆಣಸು ಕಾಳು ಇರಬೇಕು, ಮತ್ತು ಕಡಲೆಬೇಳೆ ಮತ್ತು ಧನಿಯಾ ಒಂದೇ ಸಮಾನ ಅಳತೆ ಇರಬೇಕು. ಅಳತೆ ಕೂಡ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಗೊಜ್ಜು ಕ್ಲೀನಾಗಿ ಬರಲ್ಲ. ಇದಕ್ಕೆ ಮೆಂತ್ಯ ಸ್ವಲ್ಪ, ಮತ್ತು ಇದು ಕಡಲೆಬೀಜ ಸ್ವಲ್ಪ, ಮತ್ತು ಸಾಸಿವೆ ಸ್ವಲ್ಪ, ಮತ್ತು ಒಗ್ಗರಣೆಗೆ ಇದರಲ್ಲಿ ಕಡಲೆಬೀಜ ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ, ಉದ್ದಿನಬೇಳೆ ಹಾಕಿದ್ದೀನಿ, ಮತ್ತು ಸ್ವಲ್ಪ ಸಾಸಿವೆ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಇಟ್ಟಿದ್ದೀನಿ. ಇದು ಒಗ್ಗರಣೆಗೆ ಯೂಸ್ ಮಾಡೋಣ. ಇದಾದಮೇಲೆ ಈ ಒಣಮೆಣಸಿನ್ಕಾಯಿ ಬ್ಯಾಡಗಿನೂ ಇರಬೇಕು, ಮತ್ತು ಖಾರಕ್ಕೆ ಮತ್ತು ಗುಂಟೂರು ಇರಬೇಕು. ನಿಮ್ಮ ಖಾರಕ್ಕೆ ತಕ್ಕಾಗಿ, ಕೆಲವರಿಗೆ ಖಾರ ಜಾಸ್ತಿ ಬೇಕಾಗುತ್ತೆ, ಕೆಲವರಿಗೆ ಕಡಿಮೆ ಬೇಕಾಗುತ್ತೆ. ನಿಮ್ಮ ಟೇಸ್ಟ್ ಹೇಗಿದೆಯೋ ಆ ಥರ ನೀವು ಹಾಕ್ಕೋಬೋದು. ಕೆಲವರು ಕಲ್ಲರ್ಗೆ ಬ್ಯಾಡಿಗೆ ಜಾಸ್ತಿ ಹಾಕ್ಕೋತಾರೆ, ಖಾರಕ್ಕೆ ಗುಂಟೂರು ಹಾಕ್ಕೋತಾರೆ. ಮತ್ತು ಕರ್ಬೇವಿನ ಸೊಪ್ಪು ಕೂಡ ನಿಮ್ಮ ಚಾಯ್ಸು. ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹೆಲ್ತ್ ಕೂಡ ಇರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಒಣ ಕೊಬ್ಬರಿನ ಸ್ವಲ್ಪ ಪುಡಿ ಮಾಡಿ ಇಟ್ಟಿದ್ದೀನಿ, ಮತ್ತು ಎಣ್ಣೆ ಬೇಕಾಗುತ್ತೆ. ಎಣ್ಣೆನೂ ಏನು ತುಂಬಾ ಜಾಸ್ತಿ ಹಿಡಿಯಲ್ಲ, ಇದು ಎಣ್ಣೆನೂ ಸ್ವಲ್ಪನೇ ಹಿಡಿಯುತ್ತೆ. ಸೊ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ಇದನ್ನು ಒಂದೊಂದಾಗಿ ನಿಧಾನಕ್ಕೆ ಹುರ್ಕೊಳ್ಬೇಕು. ಎಲ್ಲ ಒಂದೇ ಸತಿ ಹುರ್ಕೊಂಡ್ರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಆದ್ದರಿಂದ ಇದಕ್ಕೆ ತಾಳ್ಮೆ ತುಂಬ ಬೇಕಾಗುತ್ತೆ, ಯಾಕಂದರೆ 3 ತಿಂಗಳು ಇಡಬೇಕಂದ್ರೆ ತಾಳ್ಮೆ ಬೇಕೇ ಬೇಕು. ಧನಿಯಾ ಹಾಕಿ ಹುಡ್ಕೊಂಡ್ಮೇಲೆ ಮೆಣಸಿನಕಾಳು ನಿಧಾನಕ್ಕೆ ಹುಡ್ಕೊಳ್ಬೇಕು. ಇದು ಸ್ವಲ್ಪ ಚಟ್ಪಟ್ ಅಂತ ಹೇಳಬೇಕು. ಮತ್ತು ಯಾವುದಕ್ಕೂ ಕೂಡ ಎಣ್ಣೆ ಯೂಸ್ ಮಾಡಬಾರ್ದು. ನಿಧಾನಕ್ಕೆ ಹುರ್ಕೊಂಡ್ರೆ ನಿಜವಾಗ್ಲೂ ಪುಳಿಯೋಗರೆ ಗೊಜ್ಜು ತುಂಬಾ ಟೇಸ್ಟಾಗಿ ಬರುತ್ತೆ. ಸಾಸಿವೆ ಕೂಡ ಚಿಟಪಿಟ ಅನ್ನೋವರೆಗೂ ಹುರ್ಕೋಬೇಕು. ಮತ್ತು ಜಾಸ್ತಿ ಹುರ್ಕೊಂಬಿಟ್ಟು ಏನಾದರೂ ತೀದೋಗ್ಬಿಟ್ರೆ, ಸ್ಮೆಲ್ ಬಂದರೆ ಕೂಡ ಪುಳಿಯೋಗರೆ ಗೊಜ್ಜು ಹಾಳಾಗುತ್ತೆ. ನಂತರ ಕಡಲೆಬೇಳೆ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ನಿಧಾನಕ್ಕೆ ಹುರ್ಕೊಳ್ಬೇಕು. ಇದು ಉರಿಯೋದ್ರಲ್ಲೇ ಇರೋದು. ಮತ್ತು ಕಡಲೆಬೀಜ ಕೂಡ ಸ್ವಲ್ಪ ಜಾಸ್ತಿ ಕಪ್ ಮಾಡಬೇಡಿ, ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಅನಂತರ ನಾವು ಇದು ಜೀರಿಗೆನ ಹುರ್ಕೊಳ್ಳೋಣ. ಜೀರಿಗೆ ಕೂಡ ಇದು ಮಾಡೋ ವಿಧಾನ ಒಂದೊಂದು ನಿಧಾನಕ್ಕೆ ಹುಡ್ಕೊಂಡ್ರೇ ಇದು ಟೇಸ್ಟೇ ಬರೋದು. ನಾವೇನು ಅರಿಬರಿನಲ್ಲಿ ಮಾಡಿದ್ರೆ ಪುಳಿಯೋಗರೆ ಗೊಜ್ಜು ಹಾಳಾಗ್ಬಿಡುತ್ತೆ. ಮತ್ತು ಮೆಂತ್ಯನೂ ಅಷ್ಟೇ, ತುಂಬಾ ಇದು ಕಪ್ಪಾಗ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಇದು ಕೂಡ ಸ್ವಲ್ಪ ನಿಧಾನಕ್ಕೆ ಹುರ್ಕೊಬೇಕು. ಎಷ್ಟು ನಿಧಾನಕ್ಕೆ ಮಾಡ್ತೀವೋ ಅಷ್ಟು ಟೇಸ್ಟು ಸೂಪರಾಗಿ ಬರುತ್ತೆ. ಮತ್ತು ಎಳ್ಳು ಕೂಡ ನಿಧಾನಕ್ಕೆ ಹುರ್ಕೊಳ್ಳಿ, ಸ್ವಲ್ಪ ಚಿಟಪಿಟ ಅನ್ನಲಿ, ಕಪ್ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಮಾಡಿ. ಯಾಕಂದರೆ 3 ತಿಂಗಳು ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನಂತರ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಜಾಸ್ತಿ ಉರಿಯೋಕ್ಕೆ ಹೋಗಬೇಡಿ. ಹುರಿದ್ರೆ ಕೂಡ ಟೇಸ್ಟ್ ಹಾಳಾಗ್ಬಿಡುತ್ತೆ. ಇದು ಸ್ವಲ್ಪ ಅಂದರೆ ಮಿಕ್ಸಿನಲ್ಲಾದರೆ ಹಾಕಿದ ತಕ್ಷಣ ಸ್ವಲ್ಪ ಪೌಡರ್ ಆಗೋದಕ್ಕೆ ಮಾತ್ರ ಹುರ್ಕೋತೀವಿ. ಮತ್ತು ಇದು ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಾಕಬಾರ್ದು. ಕರ್ಬೇವಿನ ಸೊಪ್ಪನ್ನ ಮನೆಯಲ್ಲೇ ಫ್ಯಾನ್ ಕೆಳಗಡೆ ಹಾಕಿದ್ರೆ ಅದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಒಣಗುತ್ತೆ. ಸ್ವಲ್ಪ ಒಣಗಿ ಅದು ಸಾಕು. ಬಿಸಿಲಲ್ಲಿ ಇಡಬೇಡಿ, ಬಿಸಿಲಲ್ಲಿಟ್ಟರೆ ಟೇಸ್ಟ್ ಹೋಗ್ಬಿಡುತ್ತೆ. ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ತುಂಬಾ ಹುರಿಬೇಡಿ. ಇದು ಯಾಕಂದರೆ ಮಿಕ್ಸಿನಲ್ಲಿ ಒಂದೊಂದು ಸತಿ ಪೌಡರ್ ಆಗೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಕೊಂಡು ಎತ್ಕೊಳ್ಳಿ. ಬಿಸಿ ಮಾಡಿದ್ಮೇಲೆ ಮತ್ತು ಒಣ ಕೊಬ್ಬರಿ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು, ಅದನ್ನು ಜಾಸ್ತಿ ಹುರ್ಕೊಳ್ಬೇಡಿ. ಸ್ವಲ್ಪ ಬಿಸಿ ಮಾಡಿ ಪಕ್ಕಕ್ಕೆ. ಮತ್ತು ನಾವೆಲ್ಲ ಹುರ್ಕೊಂಡಿರ್ತೀವಲ್ಲ, ಧನಿಯಾ ಒಣಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡೋದ್ರಲ್ಲೂ ಒಂದು ವಿಧಾನ ಇದೆ. ಪೌಡರು ತರಿಯಾಗಿರಬೇಕು, ತುಂಬ ನುಣ್ಣಗೆ ಮಾಡ್ಕೊಬೇಡಿ,
ತುಂಬ ನುಣ್ಣಗೆ ಮಾಡ್ಕೊಂಡ್ಬಿಡಿ, ಜಾಸ್ತಿ ತರಿನೂ ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಈ ಥರ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೇಕಾದರೆ ನೀವು ಪೌಡರ್ ಎಲ್ಲ ಇಟ್ಕೊಂಡ್ರು ಕೂಡ ಯಾವಾಗ ನಿಮಗೆ ಟೈಮ್ ಇರುತ್ತೋ ಆವಾಗ ನೀವು ಗೊಜ್ಜನ್ನ ಟೈಮ್ ಇರೋವಾಗ ರೆಡಿ ಮಾಡ್ಕೋಬೇಕು. ಯಾಕಂದರೆ ಗೊಜ್ಜು ಕೂಡ ನಿಧಾನಕ್ಕೆ ಮಾಡಬೇಕು. ಅರಿಬರಿನಲ್ಲಿ ಮಾಡಿದ್ರೆ 3 ತಿಂಗಳು ನಿಲ್ಲಲ್ಲ. ಮತ್ತು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ನಾವು ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ಳಿ. ಬೇಕಾದರೆ ಗೋಡಂಬಿ ಹಾಕ್ಕೊಳೋರು ಕೂಡ ಗೋಡಂಬಿ ಕೂಡ ಹಾಕ್ಕೊಬೇಕು. ಇದನ್ನು ಸ್ವಲ್ಪ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಬಾಡಿಸಿ, ಆನಂತರ ಸ್ವಲ್ಪ ಅರಿಶಿನ, 1 ಸ್ಪೂನ್ ಅರಿಶಿನ, ಇನ್ನೊಂದು ಒಂದು 1/2 ಸ್ಪೂನು ಹಿಂಗೆ ಹಾಕ್ಕೊಳ್ಳಿ. ಇದಕ್ಕೆ ಹಿಂಗೆ ಹಾಕ್ಕೊಂಡ ತಕ್ಷಣ ನಾವು ಹುಣ್ಸೆಹಣ್ಣು ಗೊಜ್ಜು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಹುಣ್ಸೆಹಣ್ಣು ಗೊಜ್ಜಲ್ಲೂ ಕೂಡ ನೀರಿನ ಅಂಶ ಹೋಗಬೇಕು, ಇಲ್ಲ ಅಂದರೆ 3 ತಿಂಗಳು ಹೊರಗಡೆ ನಿಲ್ಲಲ್ಲ, ಕೆಟ್ಟೋಗ್ಬಿಡುತ್ತೆ. ಈ ಥರ ಎತ್ತಿದಾಗ ಸ್ವಲ್ಪ ಸ್ಪೂನಿಂದ ಕೆಳಗೆ ಬೀಳಬೇಕು. ಆನಂತರ ನಾವು ಪುಡಿ ಮಾಡಿರೋ ಪೌಡರ್ ಇರುತ್ತಲ್ಲ, ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿನ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಇದು ಫ್ಲೇಮ್ ಇಟ್ಕೊಬೇಡಿ, ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಹುಣ್ಸೆಹಣ್ಣು ಗೊಜ್ಜೆಲ್ಲ ಈ ಪುಡಿ ಎರಡೂ ಸಮಾನವಾಗಿ ಮಿಶ್ರಣ ಆಗಬೇಕು. ಆನಂತರ ಮಿಕ್ಸ್ ಆದಮೇಲೆ ಅದಕ್ಕೆ ಒಣ ಕೊಬ್ಬರಿ ಇರುತ್ತಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಇದು 3 ತಿಂಗಳು ಹೊರಗಡೆ ಇಟ್ಟರು ಕೂಡ ಏನೂ ಆಗಲ್ಲ. ಇದಕ್ಕೆ ಒಗ್ಗರಣೆ ಏನೂ ಬೇಕಾಗಿಲ್ಲ. ಬಿಸಿ ಅನ್ನಕ್ಕೆ 1 ಸ್ಪೂನ್ ಹಾಕಿದ್ರೆ ಇಬ್ಬರು ತಿನ್ನೋ ಅಷ್ಟು ಅನ್ನಕ್ಕೆ ಮಿಕ್ಸ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ತುಂಬ ಅಮೇಝಿಂಗ್ ಆಗಿರುತ್ತೆ. ಇದಕ್ಕೆ ಒಗ್ಗರಣೆ ಏನೂ ಬೇಕಾಗಿರಲ್ಲ. ಅರ್ಜೆಂಟ್ ಇರೋವಾಗ ಬಿಸಿ ಅನ್ನ ಮಾಡ್ಕೊಂಡು 1 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಇದ್ರ ವಿಶೇಷ ಏನಂದರೆ ಹೊರಗಡೆ ಇಟ್ಟರೂ ಕೂಡ ಹಾಳಾಗಲ್ಲ, ಹೆಲ್ತು ಇರುತ್ತೆ ಮತ್ತು ಟೈಮ್ ಸೇವಿಂಗು ಕೂಡ. ಇದನ್ನು ಒಂದು ಸತಿ ಟ್ರೈ ಮಾಡಿ, ನಿಮಗೆ ಅನಿಸುತ್ತೆ ಇದು ತುಂಬಾ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಈ ಥರ ರೆಸಿಪಿಗಳು ನಿಮಗೆ ಬೇಕಾದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ ಮಾಡಿದ್ರೆ ನನಗೂ ಒಂದು ಪ್ರೋತ್ಸಾಹ ಸಿಕ್ಕುತ್ತೆ ಮತ್ತು ಈ ಥರ ಒಳ್ಳೆ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು.